ನೀವು ಒಂದೊಂದು ಸಲ ಒಂದೊಂದು ಥರ ಮಾತಾಡ್ತೀರಾ. ಸ್ವಲ್ಪ ಯಾಮಾರಿದ್ರೂ ಬೇರೆ ಯಾರೋ ವ್ಯಕ್ತಿ ಅನ್ನೋಷ್ಟು. ಅದ್ಯಾಕೆ ಹಂಗಂತೀರ ಸರ್? ನಿಮಗೆ ನಾನು ಬೇರೆ ಬೇರೆ ಥರ ಮಾತಾಡಿದ್ರೆ ಇಷ್ಟ ಆಯ್ತೈತೇನೋ ಅಂತ ಹಂಗೆ ಮಾತಾಡಿದೆ. ನಿಮ್ಗೆ ಇಷ್ಟ ಆಗೋಕ್ಕಿಲ್ಲ ಅಂದರೆ ಹೇಳಿ, ನಾನು ಯಾವಾಗಲೂ ಒಂದೇ ಥರ ಮಾತಾಡ್ತೀನಿ. ಅರೆ ಇಷ್ಟ ಆಗಿಲ್ಲ ಅಂತ ಯಾರು ಹೇಳಿದ್ದು? ನೀವೇನೇ ಮಾಡಿದ್ರು ನಂಗೆ ಇಷ್ಟನೇ. ನಾನಂತೂ ನಿಮಗೆ ಫುಲ್ ಫಿದಾ. ಈಗ ಹೊರಡೋಣ. ಹೌದು, ನಾನು ಕೇಳೋದು ಮರ್ತೆ. ಈಗ ನಾವು ಹೋಗ್ತಿರೋದು? ಅರೆ ಏನು ಹೀಗೆ ಕೇಳ್ತಿದ್ದೀರಾ? ಮರ್ತೋದ್ರಾ? ನಮ್ಮ ಮದುವೆ ಲಗ್ನ ಪತ್ರಿಕೆ ಪ್ರಿಂಟ್ ಹಾಕ್ಸಿ ತೊಗೊಂಬರೋದಕ್ಕೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಹಾಂ. ಬಿಡು, ನೀವು ಅವಳು ನೋಡ್ತಿದ್ದೆ, ನಾನು ಮಾಡ್ತೀನಿ. ಇಲ್ಲ ಚಿಕ್ಕವ್ವ, ನಾನೇ ಮಾಡ್ತೀನಿ. ನಾನು ಹೇಳಿದ್ನಲ್ಲ, ನಾನು ಮಾಡ್ತೀನಿ. ಹೇಳು ಇದೆ, ಹೋಗು, ನಾನು ಮಾಡ್ತೀನಿ. ಚಿಕ್ಕವ್ವ, 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 ಚಿಕ್ಕವ್ವ. ಅಪ್ಪ, ಇಲ್ಲ. ಶೋ ದೇವ್ರೆ. ಕಮಲಿ, ಇನ್ನ ಇಲ್ಲೇ ಇದೀನವಿ? ರಿಷಿ ಸರ್ ಬರ್ತಾರೆ, ಅವ್ರ ಜೊತೆ ಆಚೆ ಹೋಯ್ತೀನಿ ಅಂತಿದ್ದೆ, ಓನಿಲ್ವಾ? ಯಾಕೆ ಒಂಥರ ಇದೆಯಾ ಕಮಲಿ? ರಿಷಿ ಸರ್ ಏನಾದ್ರು ಅಂದ್ರ? ಏನಾನ ಅನ್ನಕ್ಕೆ ಫೋನೇ ತೆಗಿತಿಲ್ವಲ್ಲ ಸಂಭು, ನಾನೇನ್ ಮಾಡ್ಲಿ? ಫೋನ್ ತೆಗಿತಿಲ್ವಾ ಅಂದ್ರೆ ಸಾರ್ ಇಲ್ಲಿಗೆ ಇನ್ನೂ ಬಂದಿಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ. ರಿಷಿ ಸರ್ ಇಂಥ ಸಮಯಕ್ಕೆ ಬರ್ತೀನಿ ಅಂದ್ಮ್ಯಾಕೆ ಇದುವರೆಗೂ ಮಿಸ್ ಮಾಡಿದೆ ಅಲ್ವಲ್ಲ ಕಮಲಿ? ಅವ್ರು ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನಾನುವೇ ಇನ್ನೂ ಕಾಯ್ತಿದ್ದೀನಿ. ನೋಡುಮ. ಕಮಲಿ, ರಿಷಿ ಸರ್ ಈಗ ಫೋನ್ ತೆಗಿತಾರ ಅಂತ ಟ್ರೈ ಮಾಡಿ ನೋಡು. ಅಯ್ಯೋ ಮಾಡವಿ. ಕಾರೇನು ಜಾಸ್ತಿ ಕುಲ್ಕೋದೇ ಇಲ್ಲ, ಚೆನ್ನಾಗೇ ಇದೆ. ಏನೋ ಫಸ್ಟ್ ಟೈಮ್ ಬರ್ತಿರೋ ತರ ಮಾಡ್ತಿದ್ದೀರಲ್ಲ? ಹಂಗಲ್ಲ, ಇನ್ಮೇಲೆ ಲೈಫ್ ಲಾಂಗ್ ಇದ್ರಲ್ಲೇ ಓಡಾಡ್ತೀವಲ್ವಾ, ಅದಕ್ಕೆ ಹೇಳ್ದೆ. ಲೈಫ್ ಲಾಂಗ? ಹೊಸ ಕಾರ್ ಬೇಡವಾ? ಇದೇ ಸಾಕಾ? ಅಂದ್ರೆ ನಾನ್ ಕೇಳಿದ್ರೆ ಹೊಸ ಕಾರ್ ತಗೋತೀರಾ ಮೇಸ್ಟ್ರೆ? ಮೇಸ್ಟ್ರೆ? ಓಕೆ, ನೀವೇನೇ ಕೇಳಿದ್ರು ನಾ ಅದನ್ನು ತಗೊಂತೀನಿ. ಐ ಮೀನ್ ನಿಮಗೆ ತಗೊಡ್ತೀನಿ. ನಿಮಗೋಸ್ಕರ ನಮ್ಮ ಇಡೀ ಮನೆನೇ ಇದೆಯಲ್ಲ ಕಮಲಿ ಅವರೇ. ಅಮ್ಮ ಎಷ್ಟು ಖುಷಿಯಲ್ಲಿದ್ದಾರೆ ಗೊತ್ತಾ? ಎಲ್ಲ ಕೆಲಸನೂ ಅವರೇ ಜವಾಬ್ದಾರಿ ತಗೊಂಡು ಮಾಡ್ತಿದ್ದಾರೆ. ನಮ್ಮಮ್ಮ ಇಷ್ಟೊಂದು ಬದಲಾಗ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಂಗೂ ಅನ್ನಿಸ್ತು ನಿಮ್ಮಮ್ಮ ಬದಲಾಗಿದ್ದಾರೆ ಅಂತ. ಸದ್ಯ ನಾನ್ ಬದಲಾಗ್ತಾ ಇದ್ದೀನಿ ಅಂತ ಅನ್ನಿಸ್ಲಿಲ್ವಲ್ಲ? ಅವಳೇ
ಫೋನ್ ಮಾಡಿರ್ಬೇಕು. ಅಪ್ಪಿ ತಪ್ಪಿ ಸಿಗಾಕೊಂಡ್ರೆ ಮುಗೀತು ಕತೆ. ಒಂದ್ ಸೆಕೆಂಡ್ ಯಾಮಾರಿದ್ರೆ ಬಂದ್ ಗುದ್ದೇ ಬಿಡ್ತಾರೆ. ಕಮಲಿ ಅವ್ರೆ, ಕಾಲ್ ಯಾರ್ದು ಅಂತ ನೋಡಿ ಒಂಚೂರು. ಕಮಲಿ ಅವ್ರೆ, ನೋಡ್ತೀನಿ. ಕಾಲ್ ಮಾಡ್ತಿರೋದು ನಿನ್ ಕಂಪ್ಲಿ ದೇವಿದಾನೆ. ಇಲ್ಲ ಅಂದ್ರೆ ಈ ಕಾಲ್ನ ನನ್ನ ಕೈಯಲ್ಲೇ ಕಟ್ ಮಾಡೋ ಹಾಗೆ ಮಾಡ್ತಿದ್ನಾ? ಯಾರು ಕಮಲಿ ಅವ್ರೆ? ಯಾವ್ದೋ ಕಸ್ಟಮರ್ ಕೇರು ಸರ್. ಸಾಲದಕ್ಕೆ ಇವ್ರದೊಂದು ಟಾರ್ಚರ್. ಇನ್ಮೇಲೆ ಟಾರ್ಚರ್ ಕೊಡಲ್ಲ ಬಿಡಿ ಮೇಸ್ಟ್ರೆ. ಅಂದ್ರೆ ಅಂದ್ರೆ ನೀವು ನನ್ನ ಮದ್ವೆ ಆಗ್ಬೇಕು. ನಿಮ್ಮನ್ನಲ್ದೆ ಇನ್ ಯಾರನ್ನಾಗ್ಲಿ ಒಳ್ಳೆ ಕ್ವಶನ್ ಕೇಳ್ತೀರಾ ನೀವು. ಇನ್ನೊಂದ್ ಕಿತ ಟ್ರೈ ಮಾಡಿ ಕಮ್ಲಿ. ಆಗ್ಲಿಂದ ಮಾಡ್ತಾನೆ ನೀ ಸಂಭು. ಸರ್ ಫೋನ್ ತೆಗಿತಾ ಇಲ್ಲ. ಮೆಸೇಜ್ ಅನ್ನ ಮಾಡೋದಲ್ವಾ? ಮಾಡಿದ್ದೆ, ಸಿಂಗಲ್ ಟಿಕ್ ಬರ್ತೈತೆ. ನನ್ನ ಫೋನ್ ಕಟ್ ಮಾಡಿ ಫೋನ್ ಆಫ್ ಮಾಡ್ಕೊಂಡವ್ರೆ. ಅದಕ್ಕೆ ಹಿಂಗೆ ಕುಂತ್ರೆ ಆಯ್ತದ? ನಾನು ರಚನಾಗ್ ಫೋನ್ ಮಾಡ್ತೀನಿರು. ಹಲೋ, ರಿಷಿ ಸರ್ ಎಲ್ಲವ್ರೆ? ಎಲ್ಲವ್ರೆ ಅಂದ್ರೆ ಕಮ್ಲಿನ ಕರ್ಕೊಂಡು ವೆಡ್ಡಿಂಗ್ ಕಾರ್ಡ್ ತರಕ್ ಹೋಗಿದ್ದಾನೆ. ಯಾಕೆ? ಸುಮ್ಕೆ ಕೇಳ್ದೆ. ಏಟೊತ್ತಾಯ್ತು ರಚನಾ? ಅವನು ಆಗ್ಲೇ ಹೊರಟ. ಇಷ್ಟೊತ್ತೆ ಕೆಲಸ ಮುಗ್ದಿರುತ್ತೆ ಅನ್ಸುತ್ತೆ. ಸರಿ ರಚನಾ, ಬಾಯ್. ಏನಾಯ್ತು ಇವನ್ಗೆ? ಇದನ್ನ ಕೇಳಕ್ ಫೋನ್ ಮಾಡಿದ್ನಾ? ರಚನಾನ ಕೇಳಿದ್ರೆ ರಿಷಿ ಸರ್ ಒಂಟು ಸ್ಯಾನೆ ಒತ್ತಾಯ್ತು ಅಂತ ಹೇಳ್ತಾಳೆ. ಸಂಭು, ರಿಷಿ ಸರ್ ಯಾವ್ದಾರು ತೊಂದ್ರೆಲ್ ಸಿಗಾಕೊಂಡವ್ರ? ಕಾರೇ ನನ್ನ ಪಂಚರ್ ಆಗೈತಾ? ಫೋನ್ ಬೇರೆ ಸ್ವಿಚ್ ಆಫ್ ಆಗೈತೆ. ಹಿಂಗೆ 1000 ಯೋಚನೆಗಳು ತಲೆಯಲ್ಲಿ ಕಾಡ್ತೈತೆ ಸಂಭು. ಹಾಯ್ ಕಮಲಿ. ವಾಟ್ ಹ್ಯಾಪನ್? ಯಾಕೆ ಡಲ್ ಆಗಿದ್ಯಾ? ಇನ್ನೂ ಹೊರಟಿಲ್ವಾ ನೀನು? ಇನ್ನೂ ರಿಷಿ ಸರ್ ಬಂದಿಲ್ಲ ಅನಿಕಾ, ಕಾಯ್ತೀವ್ನಿ. ಇನ್ನೂ ಬಂದಿಲ್ವಾ? ಓ, ಮೋಸ್ಟ್ಲಿ ನಿನ್ಗಿಂತ ಇಂಪಾರ್ಟೆಂಟ್ ಕೆಲಸ ಬಂತೋ ಏನೋ, ಅದಕ್ಕೆ ಬಂದಿಲ್ಲ ಅನ್ಸುತ್ತೆ. ನಮಸ್ತೆ ಸರ್. ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಇನ್ವಿಟೇಷನ್ ಕಾರ್ಡ್ ಹೇಳಿದ್ನಲ್ಲ, ರೆಡಿನಾ? ರೆಡಿ ಇದೆ, ತರ್ತೀನಿ, ಒಂದು ನಿಮಿಷ.
ವರ್ಷ ಬೆಂಗಳೂರಲ್ಲಿ ಕಳ್ದೋಳ್ ನಾನು. ಈಗ ನೀನಿಲ್ದೆ ಒಂದಿನ ಕಳಿತೀನ ಅಂತ ಡೌಟ್ ಬರೋ ರೇಂಜ್ಗೆ ನನ್ ತಲೆ ಕೆಚ್ಚಿದ್ಯಲ್ಲೋ. ಯಾಕೋ ನನ್ ಕಣ್ಣಲ್ಲಿ ಬಿದ್ದು ನನ್ ಲೈಫ್ನ ಹಿಂಗ್ ಮಾಡಿದ್ಯಾ? ಅರೆ ಏನ್ ಮಾಡಿದ್ರಿ ಈಗ? ಏನೂ ಇಲ್ವಲ್ಲ. ಏನೋ ಗಾಳಿ ಮುದ್ದಾಡ್ದಂಗಾಯ್ತು. ಯಾಕೆ ಮೇಷ್ಟ್ರೆ, ರಾತ್ರಿ ಸರಿಯಾಗಿ ನಿದ್ದೆ ಆಗಿಲ್ವಾ? ಭ್ರಮೆ ಕಾಡ್ತಿರೋಂಗಿದೆ. ಭ್ರಮೆನಾ? ಯಾಕೆ ಏನೋ ನೆನ್ಪಿಸ್ಕೊಂಡು ನಗ್ತಿರೋಂಗಿದೆ? ನನ್ ಹುಡುಗಿನೂ ಸುಳ್ಳು ಹೇಳೋ ಹಾಗಾದ್ಲಲ್ಲ ಅಂತ ನಗ್ತಿದ್ದೆಪ್ಪ. ಆದ್ರೆ ಈ ಸುಳ್ಳು ನನಗೆ ಸಿಹಿಯಾಗೇ ಇದೆ. ಒಂದು ರೆಡಿ ಇದೆ, ಇನ್ನೊಂದು ಪ್ಯಾಕ್ ಆಗಬೇಕು. ಓಕೆ ಸರ್, ನಾನು ಇದನ್ನ ಕಾರಲ್ಲಿ ಇಟ್ಬಿಟ್ಟು ಬರ್ತೀನಿ. ಬಿಡು ಕಮ್ಲಿ, ನೀನ್ ಫೀಲ್ ಆಗ್ಬೇಡ. ರಿಷಿ ಬಂದಿಲ್ಲ ಅಂತ ನೀನ್ ಬೇಜಾರಲ್ಲಿದ್ರೆ ನಂಗೂ ಬೇಜಾರಾಗುತ್ತೆ. ಅನಿಕಾ ನಿಂತ್ಕ. ನಿನ್ ಕಾಲು ಆಟ್ಬೇಡ್ನೆ ಸರಿ ಹೋಯ್ತಾ? ಯಾಕಂಬ್ಲಿ ಲೈಟಾಗಿ ಸರಿ ಹೋಗ್ತಿದೆ. ವಾ, ಲೈಟಾಗ ಆರಾಮಕ್ಕೆ ನಡೀತಿದ್ದೆ. ಕಮ್ಲಿ ಹತ್ರ ಮಾತಾಡುವಾಗ ನೋವು ಗೊತ್ತಾಗೋದೇ ಇಲ್ಲ. ಯಾಕೆ ಕಮ್ಲಿ, ನನ್ನ ಮೇಲೆ ಅನುಮಾನನಾ? ಯಾಕೆ ಹಾಗೆ ನೋಡ್ತಿದ್ಯಾ? ಛೇ ಇಲ್ಲ ಅನಿಕಾ, ನಿಂಗೆ ಸರಿ ಹೋದ್ರೆ ನಂಗೆ ಅದೇ ಖುಷಿ. ಆದ್ರೆ ನಿನಗೆ ನೋವಾದ್ರೇನೆ ಕಣೆ ನನಗೆ ಖುಷಿ. ರಿಷಿ ಬಂದಿಲ್ಲ ಅಂತ ಮುಖನ ಹೇಗೆ ಸಪ್ಪಗ್ ಮಾಡ್ಕೊಂಡು ನಿಂತಿದ್ಯಾ ನೋಡು. ಹೀಗೆ ಜೀವನ ಪೂರ್ತಿ ನೆಮ್ಮದಿ ಇಲ್ಲದೆ ಕೂರ್ಬೇಕು ನೀವು. ಸರಿ ಅನಿಕಾ, ನೀನ್ ರೆಸ್ಟ್ ಅಕ್ಕ, ಸ್ಯಾನೆ ಓಡಾಡ್ಬೇಡ. ಸರಿ ಕಮ್ಲಿ. ಕಮ್ಲಿ, ನಿನ್ ಬೇಸರ ಮಾಡ್ಕೋಬೇಡ. ರಿಷಿ ಸರ್ ಏನೋ ಕೆಲ್ಸದಾಗಿರ್ತಾರೆ, ಅವ್ರು ಬಂದೇ ಬರ್ತಾರೆ. ನಂಗೊಸಿ ಕೆಲಸ ಐತೆ, ಆಚೆಗೆ ಹೋಗಿ ಬರ್ತೀನಿ. ನೀನೇನು ಚಿಂತೆ ಮಾಡಬೇಡ, ಆಯ್ತಾ?
ಅಟೆಂಡೆನ್ಸಲ್ಲಿ ನಿಮ್ಮ ಹೆಸರನ್ನ ಫಸ್ಟ್ ನೋಡಿದ್ದು. ಪರ್ಮನೆಂಟ್ ಆಗಿ ನನ್ನ ಹಾರ್ಟ್ಗೆ ಅಟೆಂಡೆನ್ಸ್ ಹಾಕ್ಬಿಟ್ರಿ. ಅಟೆಂಡೆನ್ಸಾ? ಎಲ್ಲಿ ಸರ್? ಜೈಲಲ್ಲ? ಜೈಲಲ್ಲ, ಕಾಲೇಜಲ್ಲಿ. ಏನಾಗಿದೆ ಕಮಲಿ ಅವರೇ ನಿಮಗೆ? ಛೇ, ಕಾಲೇಜಲ್ಲೂ ಅಟೆಂಡೆನ್ಸ್ ಇರುತ್ತಲ್ವಾ, ಮರ್ತೋಯ್ತು ಸರ್. ಬ್ಯಾಡ್ ಜೋಕ್. ನನ್ನ ತುಂಬ ದಿನ ಡ್ರೀಮ್ ಫೈನಲಿ ಎಲ್ಲ ಸರಿಯಾಗೇ ಇದೆ, ಆದ್ರೆ ದೃಷ್ಟಿ ಬೊಟ್ಟಿನ ತರ ನನ್ನ ಹೆಸರು ಇರೋ ಜಾಗದಲ್ಲಿ ಇವಳ ಹೆಸರು. ಇದೊಂದು ಇಲ್ಲದೆ ಇದ್ದಿದ್ರೆ ಈ ಜಾಗದಲ್ಲಿ ಅಂಬಿಕಾ ಅಂತ ನನ್ನ ಹೆಸರು ಇರ್ತಿತ್ತು. ಅದನ್ನ ನೋಡೋದೇ ಸ್ವರ್ಗ. ನೀವು ತುಂಬಾ ಸ್ವಾರ್ಥಿ. ನಿಮ್ಮ ಹೆಸರನ್ನ ಮಾತ್ರ ಮುಟ್ಟಿ ಫೀಲ್ ಮಾಡ್ಕೋತಿದ್ದೀರಲ್ಲ, ಪಕ್ಕದಲ್ಲಿ ನಾವು ಇದ್ದೀವಿ, ನಮ್ಮನ್ನು ನೋಡಿ ಮೇಡಮ್. ಸುಮ್ಮನೆ ತಮಾಷೆಗೆ ಹೇಳ್ದೆ. ಇಷ್ಟ ಆಯ್ತಾ? ಸರಿ, ನೀವು ಕಾರಲ್ಲಿ ಕೂತೀರಿ, ನಾ ಇನ್ನೊಂದು ಬಾಕ್ಸ್ ಇಸ್ಕೊಂಡ್ಬಂದ್ಬಿಡ್ತೀನಿ. ನೋಡಕ್ಕೆ ನೀನ್ ನಂತರ ಇದೆಯಾ ಅಷ್ಟೇ, ಆದ್ರೆ ಮೇಷ್ಟ್ರಿಗೆ ಜೋಡಿಯಾಗೋ ಯಾವುದೇ ಯೋಗ್ಯತೆ ನಿನ್ಗಿಲ್ಲ. ನೀನ್ ಸಪ್ಪೆ ಕಣೆ. ನಿನ್ನೇನಾದ್ರೂ ಮದ್ವೆ ಆದ್ರೆ ನಮ್ಮ ಮೇಷ್ಟ್ರು ಖುಷಿಯಾಗಿರಲ್ಲ. ಮೇಷ್ಟ್ರಿಗೆ ನಾನೇ ಸರಿಯಾದ ಜೋಡಿ. ಹೊರಡೋಣವಾ? ರಿಷಿ ಸರ್ ಯಾವತ್ತೂ ಹಿಂಗ್ ಮಾಡ್ದವ್ರಲ್ಲ. ಎಲ್ಲನ ಹೋಗುಮ ಅಂತ ಪ್ಲಾನ್ ಮಾಡಿದ್ರೆ ಕರೆಕ್ಟ್ ಟೈಮ್ಗೆ ಬರ್ತಿದ್ರು. ಆದ್ರೆ ಇವತ್ತೇನಾಯ್ತು? ಅಲ್ಲಿಂದ ಹೊಂಟಿದ್ರೆ ಈ ಟೊತ್ತಿಗೆ ಇಲ್ಲಿ ಇರ್ಬೇಕಿತ್ತಲ್ಲ. ಫೋನ್ ಬೇರೆ ಆಫ್ ಮಾಡ್ಕೊಂಡವ್ರೆ. ಏನಪ್ಪ ಮಾಡೋದು?